ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಬಹಳ ಸೀರಿಯಸ್ ಮ್ಯಾಟರ್. ಗೋವುಗಳನ್ನ ರಾಜ್ಯದಲ್ಲಿ ಹತ್ಯೆ ಮಾಡಲಾಗ್ತಾ ಇದೆ ಭೀಕರವಾಗಿ. ನಿಮಗೆಲ್ಲ ಗೊತ್ತೇ ಇದೆ, ಚಾಮರಾಜಪೇಟೆಯಲ್ಲಿ ನಡೆದಿರುವಂತ ಒಂದು ಘಟನೆ. ಹಸುವಿನ ಕೆಚ್ಚಲನ್ನ ಕೊಯ್ತಾನೆ ಒಬ್ಬ ಮೃಗಿಯ ರೀತಿಯಾದಂತ ವ್ಯಕ್ತಿ. ಅಂತವರ ಅಸಹ್ಯ ಅನಿಸ್ಬಿಡುತ್ತೆ. ಕೆಚ್ಚಲನ್ನ ಕೊಯ್ದಿದ್ದ. ಅದಾದ ನಂತರ ನಂಜನಗೂಡಿನಲ್ಲಿ ಹಸುವಿನ ಬಾಲ ಕಟ್ ಮಾಡ್ತಾನೆ ಮತ್ತೊಬ್ಬ ವ್ಯಕ್ತಿ. ಇವೆರಡು ವಿಕೃತಿಗಳು ಮಾಯವಾಗುವ ಮುನ್ನ ಅಥವಾ ಇದನ್ನ ಮರೆಯೋ ಮುನ್ನ ಮತ್ತೊಂದು ಘಟನೆ ಹೊನ್ನಾವರದಲ್ಲಿ ನಡೆದಿದೆ. ಹೊನ್ನಾವರದಲ್ಲಿ ಮೇಯೋದಕ್ಕೂ ಹೋಗಿದ್ದಂತ ಗಬ್ಬದ ಹಸು, ಅಂದ್ರೆ ಒಳಗಡೆ ಕರು ಇತ್ತು. ಆ ಹಸುವಿನ ಹೊಟ್ಟೆಯ ಒಳಗಡೆ ಕರು ಇತ್ತು. ಆ ಹಸು ಮೇಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಹಸುವನ್ನ ಕೊಂದು ಹಾಕಿದ್ದಾರೆ ಪಾಪಿಗಳು. ಯಾವ ರೀತಿ ಗೊತ್ತಾ? ಹಸುವಿನ ತಲೆ ಒಂದು ಕಡೆ ಬಿದ್ದಿದೆ, ಹಸುವಿನ ಒಳಗೆ ಇದ್ದಂತ ಕರು ಒಂದು ಕಡೆ ಬಿದ್ದಿದೆ, ಕಾಲು ಒಂದು ಕಡೆ ಬಿದ್ದಿದೆ. ಎಲ್ಲ ಮಾಂಸವನ್ನ, ಹಸುವಿನ ಮಾಂಸವನ್ನ ತಗೊಂಡು ಹೋಗಿದ್ದಾರೆ. ಹೊನ್ನಾವರದಲ್ಲಾಗಿರುವಂತ ಘಟನೆ ಇದು. ಎಷ್ಟು ನೋವಾಗುತ್ತೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಗೋವುಗಳಿಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಸರಣಿ ದುಷ್ಕೃತ್ಯಗಳಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಎಷ್ಟು ನೋವಾಗುತ್ತೆ ಅಂತ ಅಂದ್ರೆ, ಒಂದು ಕಡೆ ಬೆಂಗಳೂರಲ್ಲಾಗುತ್ತೆ ಘಟನೆ, ಮತ್ತೊಂದು ಕಡೆ ನಂಜನಗೂಡಿನಲ್ಲಾಗುತ್ತೆ, ಈಗ ಹೊನ್ನಾವರ. ಅಂದ್ರೆ ಗೋವುಗಳಿಗೆ ರಕ್ಷಣೆನೇ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹೊಟ್ಟೆ ಉರಿಯುತ್ತೆ. ಯಾಕೆ ಗೊತ್ತಾ? ಆ ಹಸುವಿನ ಹೊಟ್ಟೆ ಒಳಗಡೆ ಇನ್ನೂ ಕಣ್ಣು ಬಿಡದ ಕರು ಇದೆ. ಅಂತ ಒಂದು ಹಸುವನ್ನ ಮೇಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಕೊಲೆ ಮಾಡಿ, ರುಂಡ ಒಂದು ಕಡೆ, ಕಾಲು ಒಂದು ಕಡೆ ಮಾಡಿ, ಒಳಗಡೆ ಇದ್ದಂತ ಕರುವನ್ನ ಅಲ್ಲೇ ಬಿಸಾಕಿ ಆ ಮಾಂಸವನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಎಂತ ವಿಕೃತ ಮನಸ್ಸಿನವರು ಅವರೆಲ್ಲ ಅಂತ ಹೇಳಿ ಬಹಳ ನೋವಾಗುತ್ತೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ. ಇನ್ನು ಕೃಷ್ಣಾಚಾರಿ ಅನ್ನೋರಿಗೆ ಸೇರಿದಂತ ಹಸು ಇದು. 3 ಆಕಳಿದಾವಂತೆ ಅವ್ರ ಮನೇಲಿ, 8 ಜನ ಕುಟುಂಬಸ್ಥರು. ಆ ಆಕಳುಗಳು ಹಾಲು ಕೊಡ್ತವೆ, ನಮ್ಮ ಮನೇಲಿ ಮಕ್ಕಳಿದಾವೆ ಅಂತ ಹೇಳಿ ಅವರು ಬಹಳ ಪ್ರೀತಿಯಿಂದ ಸಾಕಿದಂಥವ್ರು. ಎಷ್ಟು ನೋವಾಗಿರ್ಬೇಡ ಅವ್ರಿಗೆ? ಹಸುವನ್ನ ಕಳ್ಕೊಂಡು ಎಷ್ಟು ನೋವಾಗಿರ್ಬೇಡ? ಅದನ್ನ ನೋಡಿ ಎಷ್ಟು ನೋವಾಗಿರ್ಬೇಡ? ಅದರ ತಲೆ ಒಂದು ಕಡೆ ಬಿದ್ದಿದ್ದನ್ನ ನೋಡಿ ಎಷ್ಟು ನೋವಾಗಿರ್ಬೇಡ? ಕಾಲು ಒಂದು ಕಡೆ ಬಿದ್ದಿದ್ದು, ಆ ಒಳಗಡೆ ಇರುವ ಕರು ಬಿದ್ದಿದ್ದು, ಇದೆಲ್ಲ ನೋಡಿ ಎಷ್ಟು ದುಃಖ ಆಗಿರ್ಬೇಡ ಅವ್ರಿಗೆ? ಹೊಟ್ಟೆ ಉರಿಯುತ್ತೆ. ಈಗ ಪೊಲೀಸ್ನವರು ಹೋಗಿದಾರಂತೆ, ಅಲ್ಲಿ ಆ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಂತ ಘಟನೆಗೆ ಇಡೀ ಬಿಜೆಪಿ ನಾಯಕರು ಹೋಗಿ ನಿಂತು ಸಪೋರ್ಟ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ನ್ಯಾಯ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು. ಆ ಆರೋಪಿ ಸಿಗೋವರೆಗೂ ಕೂಡ ಆ ಹಸುವಿನ ಮಾಲೀಕನ ಜೊತೆಗೆ ನಿಂತ್ಕೊಂಡ್ರು. ಆದರೆ ಇಲ್ಲಿ ಇವರ ಇಡೀ ಹಸುವನ್ನ, ಮಾಂಸವನ್ನೇ ತೆಗೆದುಕೊಂಡು ಹೋಗಿದ್ದಾರೆ, ಹಸುವನ್ನ ಕೊಂದು ಹಾಕಿದ್ದಾರೆ, ಕರುನು ಕೂಡ ಅಲ್ಲೇ ಬಿಸಾಕಿದ್ದಾರೆ, ಅದು ಕೂಡ ಸತ್ತು ಹೋಗಿದೆ. ಈ ಸಂದರ್ಭದಲ್ಲಿ ಯಾವೊಬ್ಬ ರಾಜಕಾರಣಿಯೂ ಕೂಡ ಅಲ್ಲಿಗೆ ಹೋಗಿಲ್ಲ, ಅವರಿಗೆ ಸಪೋರ್ಟ್ ಮಾಡಿಲ್ಲ. ಕೇವಲ ಪೊಲೀಸ್ನವರು ಹೋಗಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಮಾತ್ರ. ಹೊಟ್ಟೆ ಉರಿತಾ ಇದೆ ನಿಜಕ್ಕೂ ಕೂಡ. ಭಾರತದಲ್ಲಿ ಹಸುವನ್ನ ತಾಯಿ ಅಂತ ಕರೀತಾರೆ. ಮುಕ್ಕೋಟಿ ದೇವರುಗಳು ಹಸುವಿನ ಒಳಗಡೆ ಇದಾವೆ ಅಂತ ಪೂಜೆ ಮಾಡ್ತೀವಿ. ಅಂತ ಹಸುವನ್ನ, ಅಂತ ಗೋವನ್ನ ಕೊಲೆ ಮಾಡ್ತಾರೆ ನೀಚರು ಅಂತ ಅಂದ್ರೆ ಇವರಿಗೆ ಎಷ್ಟು ಧೈರ್ಯ, ಮತ್ತು ಇವರ ಮನಸ್ಸು ಎಷ್ಟು ಕೆಟ್ಟದ್ದು, ಎಷ್ಟು ಹೊಲಸು. ನಿಜಕ್ಕೂ ಕೂಡ ಬಹಳ ನೋವಾಗ್ತಾ ಇದೆ. ಎಸ್, ಈಗ ಸ್ವತಃ ಆ ಹಸುವನ್ನ ಕಳ್ಕೊಂಡಿರುವಂತ ಕೃಷ್ಣಾಚಾರಿ ಏನಿದಾರಲ್ಲ, ಹಸುವಿನ ಮಾಲೀಕರು, ಅವ್ರ ಜೊತೆಗೆ ನಾನು ಈಗಾಗಲೇ ಮಾತನಾಡಿಸಿದ್ದೀನಿ. ಅವರು ಏನು ಹೇಳಿದ್ದಾರೆ ಅವರ ಒಂದ್ಸರಿ ಕೇಳ್ಕೊಂಡ್ಬಿಡಿ. ಅದರ ಜೊತೆಗೆ ಅವರ ನೋವನ್ನ ಕೇಳಿ, ಅವರು ಎಷ್ಟು ಕಷ್ಟಪಡ್ತಾರೆ ಅವರ ಜೀವನಕ್ಕೆ. ಆ ಹಸುವನ್ನ ಕಳ್ಕೊಂಡು ಎಷ್ಟು ನೋವಲ್ಲಿದ್ದಾರೆ. ಊಟ ಕೂಡ ಮಾಡಿಲ್ಲ, ನಾನು ಒಂದು ತೊಟ್ಟು ನೀರು ಕುಡ್ಕೊಂಡು ಬದುಕ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಅವರೆಲ್ಲ, ಅಷ್ಟು ನೋವಾಗ್ತಾ ಇದೆ ಹಸುವನ್ನ ಕಳ್ಕೊಂಡು ಅಂತೆಲ್ಲ ಮಾತನಾಡಿದ್ದಾರೆ. ನೋಡಿ ಒಂದ್ಸಾರಿ. ಕೃಷ್ಣಾಚಾರಿ ಅವರೇ, ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಹಳ ನೋವು ಅನಿಸ್ತಾ ಇದೆ. ಅಂದ್ರೆ ಈಗ ಯಾವಾಗ ಆಯ್ತು ಈ ಘಟನೆ? ಹೆಂಗಾಯ್ತು? ನಿಮಗೆ ಯಾವಾಗ ಗೊತ್ತಾಯ್ತು? ನಮಗೆ ಮೊನ್ನೆ ಸುಮಾರು 6 ಗಂಟೆ ಹತ್ರ, ನಮ್ಮ 4-5 ಗಂಟೆಯಿಂದ ಮನೆಗೆ ದನ ಬಂದ್ಬಿಡ್ತಿತ್ತ. ಯಾವ ವಾರ? ಮೊನ್ನೆ ಶನಿವಾರ ಸಂಜೆ ದಿವಸ ಆದ್ದು ಮನೆಗೆ ಬರ್ದಿದ್ದ ಕಾರಣ ನಾವು ಸಂಜೆ 6 ಗಂಟೆಯಿಂದ ಹುಡುಕಂತ ಮನೆಗೆ ಬಂದಾಯ್ತು ಬೆಟ್ಟಿಗೆ.
ಬರ್ಲಿಲ್ಲ. ಕಡೆ ರಾತ್ರಿ ಮನೆಗೆ ಬರ್ತಾರೆ ಸುಮ್ಮನೆ ಹಿಡಿದ್ರು. ಹ್ಮ್ ಬರ್ಲಿಲ್ಲ. ಬೆಳಗ್ಗೆ ಮುಂಚೆ ಹಂಗೆ ನಾನು ಮತ್ ನನ್ನ ಮಗ ಸೇರಿ ಬೆಳಗ್ಗೆ 7 ಗಂಟೆಯಿಂದ ಹುಡುಕು ಶುರು ಮಾಡ್ರು ಬೆಳಗ್ಗಿಂದ. ಹ್ಮ್ ಅವಾಗ ಸುಮಾರು 8:30 ನಮಗ್ ಅದ್ರದ್ದು ರುಂಡ, ಅದ್ರದ್ದು ಕಾಲು, ಅದ್ರದ್ದು ಈ ಕರು, ಒಳಗಿನ ಕರುಳು ಎಲ್ಲ ಒಂದ್ ಬದಿಗೆ ಬಿದ್ದಿತ್ತು, ಬೇರೆ ಬೇರೆ ಐಟಮ್ ಆಗಿ, ರಕ್ತ ಒಂದ್ ಕಡೆಗೆ. ಹ್ಮ್ 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 ಇಷ್ಟು ನೋಡ್ಕೊಂಡು ನಾವು ಸೀದಾ ಮನೆಗೆ ಹೋಗ್ಬಿಟ್ರು. ಸೀದಾ ಕಡೆಗೆ ಇಷ್ಟು ನೋಡ್ಕೊಂಡು ಹಾ ನಮ್ಗಂತ ದುಃಖ ತಡ್ಲಿಕ್ಕಾಗಲಿಲ್ಲ. ಓಕೆ. ಎದ್ದು ಬಿಟ್ಟು ತಿಳ್ಕಂತ ಒಳ್ಕಂತ. ಎಲ್ಲಿ ಬಿದ್ದಿತ್ತು ಅದು ಮಾಂಸ, ಎಲ್ಲಿ ಬಿದ್ದಿತ್ತು? ಅದು ಮಾಂಸ ಅಂದ್ರೆ ನಮ್ಮ ಮನೆಯಿಂದ ಒಂದು 500 ಮೀಟರ್ ಒಳಗೆ ಅಂದ್ರೆ ಕಾರ್ಪೊರೇಷನ್ ಗ್ಯಾಸ್ ಪ್ಲಾಟ್ ಒಳಗೆ. ಅದೆಲ್ಲ ಫುಲ್ ಕಾಡಿತ್ತು, ಕಾಡು. ಎಲ್ಲ ಕಡೆಗೂ ಸುತ್ತಮುತ್ತ ಕಾಡೇ ಅದು. ನಮ್ಮ ಒಂದು ಸಣ್ಣ ರೋಡ್, ನಮ್ಮ ಊರಿಗೆ ಹೋಗಷ್ಟೇ ಅದು, ಹಾ ಹಾ ಮಣ್ಣು ರೋಡ್. ಯಾವ ಊರು ನಿಮ್ದು ಅಲ್ಲಿ? ನಮ್ಮದು ಇಲ್ಲಿ ಹೊನ್ನಾವರ ತಾಲೂಕು ಕೊಂಡಕೋಳಿ ಗ್ರಾಮ. ಹಾ 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 ಓಕೆ. ಕೊಂಡಕೋಳಿ ಊರು. ಹಸು ಬರುತ್ತೆ ಅಂತ ನೈಟ್ ಕಾಯ್ತಾ ಇದ್ರಿ, ಆದ್ರೆ ಹಸು ಬರ್ಲಿಲ್ಲ ಮನೆಗೆ. ನೀವು ಮನೆಗೆ ಬರ್ಲಿಲ್ಲ. ಬೆಳಗ್ಗೆ ಹುಡ್ಕೋದಕ್ ಹೋಗಿದ್ರ ಹಸುನ? ಹೌದು, ಬೆಳಗ್ಗೆ ಎದ್ದು 7 ಗಂಟೆಗೆ ಇಲ್ಲಿಂದ ಮನೆಯಿಂದ ಬಂದಾಯ್ತು ನಾವು ಇಲ್ಲಿಗೆ ಹುಡುಕ್ಲಿಕ್ಕೆ. ಕಡೆಗೆ ಬೆಳಿಗ್ಗೆ 8:00 ಈ ದೃಶ್ಯ ಎಲ್ಲ ನೋಡ್ಕೊಂಡು ಮನೆಗೆ ಹೋದ್ರು. ಸುಮ್ಮನೆ ಒಳ್ಳೆ ನಮ್ದು ತಡ್ಕಳಿಕ್ ಆಗಲ್ಲ, ಅಂದ್ರೆ ಏನೇ ಕಣ್ಣೀರೆಲ್ಲ ಇದಾಗೋಯ್ತು, ಮಾತಾಡಿಕ್ ಆಗಲ್ಲ ನಮ್ ಕಡೆ. ಬಹಳ ಬೇಜಾರ. ಮನೆಗೆ ಹೋದ್ರು. ಬೇಜಾರ ಅಂದ್ರೆ ಅದು ಯಾವ ರೀತಿ ನಮಗೆ ಹೇಳಲಿಕ್ಕೆ ಆಗುದಿಲ್ಲ, ಆ ರೀತಿ ಆಗ್ಬಿಡುತ್ತೆ ನಮ್ಗೆ ಸರ್ ಅದು ನೋಡ್ಕೊಂಡು. ಕಡೆ ಮನೆಗೆಲ್ಲ ಹೋಗಿ ನಮ್ಮ ಅಣ್ಣನ, ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಎಲ್ಲ ಕರ್ಕೊಂಡು ಇಲ್ಲಿ ಈ ಜಾಗಕ್ಕೆ ಬಂದ್ಬಿಟ್ರು ನಾವು ಇಲ್ಲಿಂದ. ಕಡೆಗೆ ಇಲ್ಲಿಂದ ಎಲ್ಲ ಇಲ್ಲಿ ಊರಿನ ಮುಖಂಡ್ರೆಲ್ಲ ಇದ್ರು ಸ್ವಲ್ಪ, ಅವರೆಲ್ಲ ಅವ್ರ ಮೊಬೈಲ್ ಮುಖಾಂತರ ಎಲ್ಲ ಊರ್ಗಡೆ ಎಲ್ಲ ಬಿಟ್ರು ಅವರೆಲ್ಲವ. ಕಡೆ ಅಲ್ಲಿಂದ ಶುರು ಆಯ್ತು ಎಲ್ಲ ಪ್ರಕರಣ. 10 ಗಂಟೆಯಿಂದ ಪೊಲೀಸ್ ಜೀಪ್ ಅಂತು ಒಂದು ಟೀಮು. ಮತ್ತೆ ಇಲ್ಲಿ ನಮ್ಮ ಊರಿಂದ ಯಾರು ಕಾಣಲಿಲ್ಲ ನಮಗಿನ್ನು. ನಮ್ಮ ಊರ್ ಮುಖಂಡರ ಇದ್ರು ಎಲ್ಲ, ಪಂಚಾಯತ್ ಅವರೆಲ್ಲ ಯಾರು ಇಲ್ಲ ನಮ್ಗಿಲ್ಲಿ. ನೋಡಿ, ನೀವು ಬಹಳ ಪ್ರೀತಿಯಿಂದ ಸಾಕಿರುವಂತ ಒಂದು ಹಸು ಅದು, ಅದನ್ನ ಈ ರೀತಿಯಾಗಿ ಕೊಲೆ ಮಾಡ್ಬಿಟ್ಟಿದಾರಲ್ಲ ಹಂತಕರು ಮಾಂಸಕ್ಕಾಗಿ. ಬಹಳ ನೋವಾಗುತ್ತೆ ಆ ಕ್ಷಣಕ್ಕೆ. ನೀವ್ ಹೆಂಗೆ, ನಿಮ್ ಜೀವನ ಆಧಾರ ಏನು? ಅಂದ್ರೆ ಹಸುಗಳಿಂದಾನೇ ಜೀವನ ನಡೆಸ್ತಾ ಇದ್ರ? ಎಷ್ಟು ಹಸುಗಳಿದಾವ್ ನಿಮ್ ಮನೇಲಿ? ನಮ್ದು ಟೋಟಲ್ ಒಟ್ಟು 3 ಆಕಳು. ಅದರಿಂದ ನಾವು ಸೋಚನೆ ನಮ್ಗಂದ್ರೆ ಕುಡಿಲಿಕ್ಕೆ ಮಾತ್ರ ಸ್ವಲ್ಪ ಒಂದು ಹಾಲು ಕೊಡ್ತೀವಿ ಅಷ್ಟೇ, ಬಿಟ್ರೆ ಮತ್ತೇನು ಇದಿಲ್ಲ. ನಾವು ದುಡ್ಡು ಮಾಡ್ಕೊಂಡಿದ್ದೇವೆ. ನಾವು ಆಚಾರ್ಯ ಕೆಲಸ ಮಾಡೋರು, ನಾವು ಕಾರ್ಪೆಂಟ್ರಿ. ಅದರಿಂದ ನಾವು ದುಡ್ಕ ಬಂದು ಅಷ್ಟೇ, ಬಿಟ್ರೆ ನಮ್ಮ ಇದರಿಂದ ನಾವು ಇದು ಮಾಡೋದಿಲ್ಲ. ಇದು ಬಿಡಿ, ಅದನ್ನ ಗೊಬ್ಬರ ಎಲ್ಲ ತೋಟಕ್ಕೆಲ್ಲ ಬಳಸ್ತಿರೋದ್ರಿಂದ ಅಷ್ಟೇ, ಬಿಟ್ರೆ ಮತ್ತೆ ಏನು ಇದಿಲ್ಲ ಆಯ್ತು ನಮ್ಗೆ. ಅದೇ, ಒಟ್ಟು 3 ಆಕಳಿದ್ದು ನಿಮ್ ಮನೇಲಿ. ಅಂದ್ರೆ ಏನೇ ಆಗ್ಲಿ ಬಹಳ ಪ್ರೀತಿಯಿಂದ ಸಾಕಿರ್ತೀರಿ, ಮನೇಲೇ ಇರ್ತವೆ, ಒಂದ್ ಹಾಲು ಕೊಡುತ್ತೆ ಅನ್ನೋ ನಿಮ್ಗೆ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ ಹಸುವಿನ ಮೇಲೆ. ಈಗ ಹಸುನ ಯಾರೋ ಬಂದು ಕೊಲೆ ಮಾಡ್ತಾರೆ, ಅದ್ರ ಮಾಂಸ ತೆಗೆದುಕೊಂಡು ಹೋಗ್ತಾರೆ. ಅದು ಬಹಳ ನೋವು ಅಂತಂದ್ರೆ, ಒಳಗಡೆ ಕರು ಇತ್ತು, ಹಸುವಿನ ಒಳಗಡೆ ಕರು ಇತ್ತು. ಹೌದು, ಹಸಿರು ಕರು ಇತ್ತು. ಆ ಕರು ಒಂದ್ ಕಡೆ, ಅದ್ರ ಒಳಗ ಕರುಳು ಒಂದ್ ಕಡೆಗೆ, ಮತ್ತೊಂದ್ ಕಡೆಗೆ ಅದ್ರದ್ದು ರುಂಡ, ತಲಿ ಭಾಗ, ಮತ್ತೊಂದ್ ಕಡೆಗೆ ಅದ್ರದ್ದೆಲ್ಲ ಕಾಲು ಕೋಚಿ ಅಂತಾರೆ, ಕಾಲು ಕಟ್ ಮಾಡದ್ದು ಒಂದ್ ಕಡೆ, ಮತ್ತೊಂದ್ ಕಡೆಗೆ ರಕ್ತದ ಹೋಕುಳಿ ಎಲ್ಲ. ಅಷ್ಟು ನೋಡ್ಕೊಂಡು ಹೋದ್ರು ಅಷ್ಟೇ. ಅದು ನಮ್ಗದು ನೋಡ್ರ ನಮ್ಗಂದ್ರೆ ಏನೇ ಆಗೋಯ್ತು, ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ಸರ್. ನೋವಾಗುತ್ತೆ. ಈಗ ನೀವು ರಾತ್ರಿನೇ ಹುಡ್ಕೋದಕ್ ಹೋಗ್ಲಿಲ್ವಾ ಹಸುನ? ಇಲ್ಲ, ನಾವು ಕೆಲಸ ಬಿಟ್ಟು 6 ಗಂಟೆಗೆ ಮನೆಗೆ ಬಂದಾಯ್ತಾ. ಅಂದ್ರೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗ್ರಿ, ನಾವೆಲ್ಲ ಕಾರ್ಪೆಂಟ್ರಿ ಕೆಲ್ಸಕ್ಕೆ. ಇಲ್ಲಿ ಬಂದ್ಕೊಂಡು ನಮ್ಮ ವೈಫ್ ಹೇಳ್ತು ಇಲ್ಲಿಂದ ಆಕಳು ಬರ್ಲಿಲ್ಲ ಹೇಳಿ. ಹಾಗಂದಾಗ ನಾನು ಮತ್ತೆ ನನ್ನ ಮಗ ಸೇರಿ ಒಂದು 6 ಗಂಟೆಗೆ ಮೇನು ಹೊರಟು ಬಂದು 6:00 ಬಂದ್ರು. ತಪ್ಪಾಗ್ಬಿಡ್ತು ಬಿಡಿ. ಇಲ್ಲಿ ನಮ್ಮ ಏರಿಯಾ ಅಂದ್ರೆ ಇಲ್ಲಿ ಈ ಚಿರತೆ ಕಾಟ ಮತ್ತೆ ಹಂದಿ ಕಾಟ ಇಲ್ಲಿ ಈ ಕಡೆಗೆ ಹೋಗ್ಲಿಕ್ಕೆ ಹೆದರಿಕಿ. ಸುಮಾರು 6-7 ಗಂಟೆ ಅದು ಕೂಡ ಆಚೀಚೆಗೆ ತಿರುಗಾಡ್ತಾ ಇರ್ತದೆ ಅದು ಹಂದಿ ಕಾಟ ಎಲ್ಲ, ಹೋಗ್ಲಿಕ್ಕೆ ಹೆದರಿಕಿ. ಅದಕ್ಕೆ ನಾವು ಸೀದಾ ಮನೆ ನಡೆದ್ಬಿಟ್ರು. ಸುಮಾರು 7 ಗಂಟೆಗೆ ಮನೆ ನಡೆದ್ಬಿಟ್ರು ನಾವು. ಓಕೆ. ಅದ್ರ ನೆಕ್ಸ್ಟ್ ಡೇ ನಿಮಗ್ ಗೊತ್ತಾಗುತ್ತೆ ಈ ರೀತಿಯಾಗಿ ಆಗಿದೆ ಅಂತ. ಅವಾಗ ನೀವ್ ಏನ್ ಮಾಡ್ತೀರಿ ನೆಕ್ಸ್ಟ್? ಪೊಲೀಸ್ನವ್ರಿಗೆ ಹೇಳ್ತೀರಾ? ಪೊಲೀಸರಿಗೆ ಈಗ ಕಂಪ್ಲೀಟ್ ಆಯ್ತು ಪೊಲೀಸರದ್ದು. ಈಗ ಅಲ್ಲ, ಈಗ ಹಸು ಕೊಂದು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾದಾಗ ನೀವ್ ಏನ್ ಮಾಡ್ತೀರಿ ನೆಕ್ಸ್ಟ್? ಈಗ ನೆಕ್ಸ್ಟ್ ಅಂದ್ರೆ ಈಗ ನಿನ್ನೆ ಅವ್ರು ಬಂದಿಲ್ಲ, ಕಂಪ್ಲೇಂಟ್ ತಗೊಂಡು ಎಲ್ಲ ಹೋಗಾಯ್ತು ಅಷ್ಟೇ, ಬಿಟ್ರೆ ಕಡೆಗೆಲ್ಲ ಆಯ್ತು. ನಮಗಂದ್ರೆ ಈಗ ಅದು ನಮ್ಗೆ ನ್ಯಾಯ ಸಿಗ್ಬೇಕು ಅಷ್ಟೇ, ಬಿಟ್ರೆ ನಮ್ಗೆ ಇದರಿಂದ. ಅಲ್ಲ, ಈಗ ಹಸುನ ಕೊಲೆ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ನೋಡ್ತೀರಾ, ನೋಡಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀರಾ? ಅವಾಗ ಕೊಡುದಾಯ್ತು, ಕಂಪ್ಲೇಂಟ್ ಮಾಡೋಣ ನಾವು. ಕಂಪ್ಲೇಂಟ್ ಮಾಡಿದ್ರಿ, ಪೊಲೀಸ್ನವ್ರು ಬಂದ್ರ ಅವಾಗ? ಅವ್ರು ಸುಮಾರು 10 ಗಂಟೆಗೆ ಬಂದ್ಬಿಟ್ರೆ, ನಾವು ಕಂಪ್ಲೇಂಟ್ ಕೊಡೋದ್ಕಿಂತ ಮೊದ್ಲೇ ಬಂದ್ಬಿಟ್ರು. ಎಲ್ಲ ಈ ಮೊಬೈಲ್ ಹೊಡೆದೆಲ್ಲ ಬಿಟ್ಟು ಬಿಟ್ರ ಎಲ್ಲ ಊರಿನ ಜನ ಎಲ್ಲ. ಅವಾಗ ಗೊತ್ತಾಗ 10 ಗಂಟೆಗೆ ಬಂದ್ಬಿಟ್ರು ಅವ್ರು ಇಲ್ಲೇ. FIR ಆಯ್ತು. ಪೊಲೀಸ್ನವ್ರು ಏನಂದ್ರು? ಪೊಲೀಸರು ನಿಮ್ಗೆ ಹೆದರಿಬೇಡಿ, ನಿಮ್ಗೆ ನ್ಯಾಯ ಕೊಡಿಸ್ತೇಳಿ ಹೇಳಿದ್ರು ನಮ್ಗೆ ಅವರು.
ಕಡೆ ನಾವು ಸೀದಾ ಹೊನ್ನರ್ಕಲ್ ಹೋಗಿ ಅವ್ರದ್ದೆಲ್ಲ ನಮ್ಮ ಲಿಸ್ಟ್ ಕಂಪ್ಲೀಟ್ ಕೊಟ್ಟು ಬಂದ್ರು ಬಿಡಿ ನಾವು ಅದ್ರ ನಂತರ ಎಲ್ಲ ಕಡೆ ನಿಮ್ಗೆ ಕಾರವಾರದಿಂದ ಒಂದ್ ಜೀಪ್ ಬಂತು ಕಾರವಾರದಿಂದ. ಇವತ್ತು 3 ಜೀಪ್ ಆಯ್ತು ಬಂದು, ಭಟ್ಕಳ, ಕುಮಟ, ಹೊನ್ನಾವರ ಎಲ್ಲೆಲ್ಲ ಬಂದ್ ಹೋದ್ರು ಬಿಡಿ. ಈಗ ಸಂಜೆ 5 ಗಂಟೆ ಒಳಗೆ ಅದು ಪ್ರಕರಣ ಎಷ್ಟು. ಈಗ ಘಟನೆ ನಡೆದು ಎಷ್ಟು 2 ದಿನ ಆಯ್ತಾ? ನಿನ್ನೆಂದ ಇವತ್ತು 2 ದಿನ ಆಯ್ತು. 2 ದಿನ ಆಯ್ತು. ಇವತ್ತಿನವರೆಗೂ ಅವ್ರು ಯಾರು ಅನ್ನೋದು ಪತ್ತೆ ಹಚ್ಚಿಲ್ಲ ಅಂದ್ರೆ ಪೊಲೀಸ್ನವರು ಅವ್ರು ಏನ್ ಮಾಡ್ತಿದಾರೆ ಹಾಗಾದ್ರೆ? ಯಾಕೆ ಇಲ್ಲಿ ಬೆಂಗಳೂರಲ್ಲಿ ಆದಾಗ ಒಂದೇ ದಿನಕ್ಕೆ ಪತ್ತೆ ಹಚ್ಚಿದ್ರು ಯಾರು ಆರೋಪಿ ಅಂತ? ಹೌದೌದು, ಇದು ನಾವು ಅವ್ರ ಮನೆ ಬಾರಿ ಹೌದ ಬಿಟ್ರೆ ನಮ್ದು ಏನು ಇಲ್ಲ ಸರ್ ಇಲ್ಲಿ. ನಮ್ಗೆ ನ್ಯಾಯ ಬೇಕು, ಹಿಡಿದುಕೊಡಿ ಅಷ್ಟೇ. ನಮಗ್ ಮತ್ತೆ ನಿಮ್ಮದು ಈ ಪರಿಹಾರ ಎಲ್ಲ ನಮ್ಗೆ ಏನೋ ಕೇಳುದಿಲ್ಲ, ಹಿಡ್ಕೊಡಿ ಅಷ್ಟೇ. ಇಂತ ಆಕಳು ರಾಶಿ ಹೋಗಿ ನಮ್ದು ಇಲ್ಲಿ ಒಂದು ಸೆಟ್ರ್ ಮನೆ ಹೇಳಿ ಒಂದು 5 ಆಕಳಿಲ್ಲ, 6 ಆಕಳಿಲ್ಲ ಇಲ್ಲಿ. ಮತ್ತೊಂದ್ ಬದಿಗೆ ಒಂದು ಆಕಳಿಲ್ಲ. ಅದು ಹಿಡ್ಕೋದ್ರಲ್ಲಿ ನಾವು ನಂಬ್ಕೊಂಡಿದ್ರು ಬಿಡಿ, ಗೊತ್ತಲ್ಲ. ಈ ನಮ್ಮ ಪ್ರಕರಣ, ದನದ ಪ್ರಕರಣ ಗೊತ್ತಾಗ್ಬಿಡ್ತಿದೆ ಈ ರೀತಿ ಹೇಳಿ. ಅಂದ್ರೆ ಇದಕ್ಕಿಂತ ಮುಂಚೆ ಏನಾದ್ರು ಆಗಿತ್ತಾ ಈ ತರ ಘಟನೆಯಲ್ಲಿ ನಿಮ್ಮಲ್ಲಿ ಸುತ್ತಮುತ್ತ? ಹೌದೌದು, ಇಲ್ಲಿ ಒಂದು ಸೆಟ್ರ್ ಮಲ್ಲಿ ಒಂದು 105 ಆಕಳು ಉಂಟು. ಇಲ್ಲೇ ಇದೇ ಅದ ಪಕ್ಕದ ಒಂದು ಸೆಟ್ರ್ ಮನೆ ಹೇಳಿ ಅಲ್ಲಿ 5 ಆಕಳಿಲ್ಲ. ಅವ್ರು ಕಾವಲೆಲ್ಲ ಮಾಡಿ 5 ಆಕಳು ಹಾರ್ಕೊಬಿಟ್ರು ಅವ್ರು. ಅದ್ರ ನಂತರ ಅವರು ಮನೇಲಿ ಆ ದನನ ಕೂಡಾಕ್ಬಿಟ್ರು ಅವ್ರು, ಹೊರಗಡೆ ಬಿಡ್ಲಿಲ್ಲ ಅವ್ರು. ಎಲ್ಲ 5 ಆಕಳನ್ನ ಕೊಲೆ ಮಾಡಿದ್ರ? ಕೊಲೆ ಮಾಡೋದು ಗೊತ್ತಿಲ್ಲ, ಎತ್ತಿ ಬಿಟ್ರು ಅವ್ರು ಆಕಳನ್ನೇ. ರಾತ್ರಿ ಗೊತ್ತಿಲ್ಲ, ಎತ್ತಿ ಬಿಟ್ರು ಅವ್ರು. ಅಂದ್ರೆ ಕಳ್ಳತನ ಮಾಡಿದ್ರು? ಕಳ್ಳತನ ಮಾಡಿದ್ರು ಅಷ್ಟೇ ಅವರು. ನಾವು ಇಲ್ಲಿ ಚಿರ್ತೆ ಹೊತ್ಕೋಯ್ತ ಏನೇನ್ ಹೇಳ್ಕೊಂಡು ನಾವು ನಮ್ಮ ಬುದ್ಧಿಲಿತ್ತು ಅಷ್ಟೇ, ಬಿಟ್ರೆ ಬ್ರಹ್ಮಣಲಿತ್ತು. ಅದು ಇವಾಗ ನಮ್ಮ ಆಕಳಿಂದ ನಮ್ಗೆ ಗೊತ್ತಾಯ್ತು ಈ ರೀತಿ ಪ್ರಕರಣ ಗೊತ್ತಾಯ್ತು ಮನೆಯಿಂದ. ಅದೇ ಮಾಂಸಕ್ಕಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಕೆಲವರು ಅಂತ. ಹೌದೌದೌದು, ಮಾಂಸಕ್ಕಾಗಿ ಮಾಡದೆ ಬಿಟ್ರೆ, ಹಣಕ್ಕಾಗಿ ಮಾಡದೆ ಬಿಟ್ರೆ ಮತ್ತೇನು ಇಲ್ಲ ಸರ್ ಇದು. ನೋಡಿ ಕೃಷ್ಣಾಚಾರಿ ಅವರೇ, ಹೊಟ್ಟೆ ಉರಿತಾ ಇದೆ. ಒಳಗಡೆ ಹಸುವಿನ ಒಳಗಡೆ ಕರು ಇದೆ, ಪಾಪ ಕಣ್ಣೇ ಬಿಟ್ಟಿಲ್ಲ ಕರು ಇನ್ನು. ನಮಗೆ ಇಷ್ಟು ನೋವಾಗ್ತಿದೆ, ನೀವು ಪಾಪ ಸಾಕಿದವರು ಮಾಲೀಕರು, ನಿಮಗೆ ಎಷ್ಟು ನೋವು ಆಗ್ತಿರ್ಬೇಡ ಅಂತ. ಹೌದು, ನಾವು ಮೊನ್ನೆ ಆಕಳು ಕೊಟ್ಟಿಗೆ ಬರ್ದಿದ್ದ ಕಾರಣ ಅಲ್ಲಿಂದ ನಮ್ಗೆ ಊಟ ಹಸಿರ ಬಿಟ್ಟಾರ ನಾವು. ಅಷ್ಟೇ ದಿವಸ ನಿನ್ನೆ ಇಲ್ಲ, ನಮ್ಗೆ ಇವತ್ತಿನ ಇಲ್ಲ. ಅಷ್ಟು ಅಂದ್ರೆ ಸೇರುದಿಲ್ಲ ಅಷ್ಟು ಮಾಡಿದ್ರು, ಆ ರೀತಿ ಆಗ್ಬಿಟ್ಟೆ ನಮ್ದೆಲ್ಲ. ನಮ್ದು ಒಟ್ಟು ಮನೇಲಿ 8 ಜನ ಇದ್ರು ನಾವು. ನಮ್ಮ ಅಂದ್ರೆ ತಮ್ಮನ ದಿಕ್ಳು ಸಟ್ಟು, ನಮ್ಮ ಅಣ್ಣನ ದಿಕ್ಳೆಲ್ಲ ಹೇಳಿ ಯಾರು ಆರಂಭ ಆಗ್ಬಿಡ್ತಾರೆ ಅಂದ್ರೆ ಸೇರುದಿಲ್ಲ, ಹೋಗುದು ಬರುದು ಕೂದಲು ಅಷ್ಟೇ ಬಿಟ್ಟು ಮತ್ತೇನಿಲ್ಲ. ಚೂರು ನೀರನ್ನು ಕುಡಿಸಿ ಬಿಟ್ರೆ ಮತ್ತೇನು ಇಲ್ಲ ಸರ್. ಹೌದೌದು, ನೋವಾಗುತ್ತೆ, ಅರ್ಥ ಆಗುತ್ತೆ ನಮಗೂ. ಇಷ್ಟೆಲ್ಲ ಆಗಿದೆಯಲ್ಲ ಘಟನೆ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು, ಶಾಸಕರು, ಯಾರಾದ್ರೂ ರಾಜಕಾರಣಿಗಳು ಬಂದಿದ್ರಾ ಇಲ್ವಾ? ನಿಮ್ ಕಷ್ಟ ಕೇಳಿದ್ರಾ ಇಲ್ವಾ? ರಾಜಕಾರಣಿ ಅಂದ್ರೆ ನಮ್ಮ ಕುಮಟೆ MLA ಅವರು ನಿನ್ನೆ 6 ಗಂಟೆಗೆ ಬಂದೇ ಹೋದ್ರು ಅಷ್ಟೇ ಬಿಟ್ರೆ. ದಿನಕರ್ ಶೆಟ್ಟಿ, ನಮ್ಮ MLA ದಿನಕರ್ ಶೆಟ್ಟಿ ಅವರು ನಿನ್ನೆ ಸಂಜೆ ಬಂದು ಹೋದ್ರು ಬಿಟ್ಟು ಅದರ ನಂತರ ಮತ್ತೆ ಯಾರು ಇಲ್ಲ ನಮ್ಗಿಲ್ಲಿ. ಅಂದ್ರೆ ದಿನಕರ್ ಶೆಟ್ಟಿ ಏನ್ ಹೇಳಿದ್ರು? ದಿನಕರ್ ಶೆಟ್ಟಿ ಏನ್ ಹೇಳಿದ್ರು ಶಾಸಕರು? ಅವ್ರು ನಿಮಗೆ ನ್ಯಾಯ ಒದಗಿಸ್ಕೊಡ್ತೆ ಹೇಳಿ ಅವ್ರಿಗೆಲ್ಲ ಪೊಲೀಸರಿಗೆಲ್ಲ ಫೋನ್ ಮಾಡ್ಯಾರ ಬಿಡಿ. ಅವರು ಇದನ್ನ ಹೇಳಕ್ ಹೋಗಾರೆ, ನಮ್ಗೆ ನ್ಯಾಯ ಸಿಗ್ಬೇಕು ಅಷ್ಟೇ ಬಿಟ್ರೆ. ಅದ್ರ ನಮ್ದು ಇಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ, ನಮ್ದು ತಹಸೀಲ್ದಾರ್ ಆಫೀಸ್ನವರಲ್ಲಿ ಪೊಲೀಸ್ ಒಂದು ಬರ್ತಾವ್ರು ಬಿಟ್ಟು ಮತ್ತೆ ಅವ್ರು ಮೇನ್ ಇದ್ರಲ್ಲಿ ಯಾರು ಇಲ್ಲ ನಮ್ಗೆ ಇಲ್ಲಿ. ನಮ್ಮ ಉಸ್ತುವಾರಿ ಸಚಿವರಲ್ಲಿ ಯಾರು ಇಲ್ಲ ನಮ್ಮ ಇಲ್ಲಿ. ಈಗ ನೀವು ಪ್ರತಿದಿನ ಕೆಲಸ ಮಾಡಿದ್ರೆ ನಿಮ್ ಹೊಟ್ಟೆ ತುಂಬುತ್ತೆ, ಅದ್ರ ಜೊತೆಗೆ ಒಂದಿಷ್ಟು ಹಾಲಾದ್ರೂ ಸಿಗುತ್ತಲ್ಲಪ್ಪ ನಮ್ದು ಅಂತ ಹೇಳಿ ನಮ್ಗೆ ಅಂತ ಹೇಳಿ ಹಸುಗಳನ್ನ ಸಾಕಿರ್ತೀರಿ ಪಾಪ ನೀವು. ಈಗ ಹಸುನೇ ಕೊಲ್ತಾರೆ ಅಂತ ಅಂದ್ರೆ ಈಗ ಇನ್ನೊಂದು ಹಸುಗೆ ಏನ್ ಗ್ಯಾರಂಟಿ? ಈಗ ಅವ್ರನ್ನ ಸುಮ್ನೆ ಬಿಟ್ರೆ ನಿಮ್ದು ಇನ್ನೂ 2 ಆಕಳಿದೆ ಅಂತೀರಾ, ಆ 2 ಆಕಳಲ್ಲಿ ಮತ್ತೊಂದು ಹೋಗುತ್ತೆ, ಅಥವಾ ನಿಮ್ ಪಕ್ಕದ ಮನೆಯವ್ರದ್ದು ಏನಾದ್ರು ಹೋಗುತ್ತೆ, ಅವಾಗ ಯಾರ್ ಗ್ಯಾರಂಟಿ? ಹೌದೌದು, ಇದು ಗ್ಯಾರಂಟಿ ಅಂದ್ರೆ ನಮ್ಗೆ ಅವರೇ ಅದೇ ಪೊಲೀಸ್ ಬಂದೋಬಸ್ತ್ ಬೇಕು ಬಿಟ್ಟು ಅವರು ಹಿಡ್ಕೊಡ್ಬೇಕು ಅಷ್ಟೇ ಬಿಟ್ರೆ ಮುಂದೆ ಗೊತ್ತಾಗ್ಬೇಕು ಯಾರು ಹೇಳಿ. ಅದೇ ರಕ್ಷಣೆ ಕೊಡೋರು ಯಾರು ಅಂತ. ರಕ್ಷಣೆ ಕೊಡೋರು ಯಾರು ಹೇಳು ಸರ್? ಅದು ನಾವು ಊರನ್ನ ಎಷ್ಟೇ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು, ನಾವು ಇಲ್ಲಿ ಇದ್ಕೊಂಡು ನಾವು ಇಟ್ಕೊಂಡು ನಮ್ಗೆ ಹೊಟ್ಟಿಗೆ ಬೇಕು. ನಮ್ಗೂ ನಾವು ದುಡ್ಕೊಂಡ್ರೆ ಮಾತ್ರ ನಮ್ಮ ಪರಿಸ್ಥಿತಿ. ಇದಕ್ಕೊಂದು 5 ರೂಪಾಯಿ ದುಡಿದ್ರೆ ಅಷ್ಟೇ. ನಮ್ಗೆ ನಿಮ್ಮಂತರ ಚೆನ್ನೈ ಮತ್ತೇನು ಅಲ್ಲ, ಇಷ್ಟೇ ಬಿಟ್ರೆ ಮತ್ತೇನು ಇಲ್ಲ ಸರ್ ನಮ್ಗೆ. ಈಗ ಇಂಥ ಘಟನೆಗಳಾದಾಗ ಈಗ ನಮ್ಮ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ನಮಗೇನು ಮಾಡಕ್ಕಾಗದೆ ನಮ್ಮ ಮನೆಯಲ್ಲಿರೋ ಹಸುಗಳನ್ನ ಸಾಯಿಸೋದು ಆ ರೀತಿ ಎಲ್ಲ ಮಾಡಿರ್ತಾರೆ. ಈಗ ನಿಮ್ಗೇನಾದ್ರು ಯಾರ್ದಾದ್ರ ಮೇಲೆ ಅನುಮಾನ ಇದೆಯಾ ಅಂತ? ಇಲ್ಲ ಸರ್, ನಮ್ಗೆ ಅದ್ರ ಮನೆ ಇಲ್ಲಿ ಊರ್ನ ಯಾರ ಮನೆ ಅನುಮಾನ ಇಲ್ಲ, ಯಾರ ಮನೆ ಅನುಮಾನ ಇಲ್ಲ ನಮಗೆ. ಎಂತ ಇದೆ ಇಲ್ಲ, ಅವರು ದುಡ್ಡಿನ ಆಸೆಗೆ ಇದೆ, ಮಾಂಸದ ಆಸೆಗೆ ಮಾಡ್ಕೋರು ಬಿಟ್ರೆ ನಮ್ಗೆ ಇಲ್ಲಿ ಯಾರು ಮೇಲೆ ದ್ವೇಷನೂ ಇಲ್ಲ. ನಾವು ಒಳ್ಳೆ ಪ್ರೀತಿಯಿಂದ ನಾವು ಊರಿನ ಜನ ಎಲ್ಲ ಯಾರು ದ್ವೇಷವೂ ಇಲ್ಲ ಯಾರ ಮನೆ.
ಓಕೆ, ಈಗ ಅಷ್ಟೇ ಸರ್. ಪೊಲೀಸ್ನವರು ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಪರಿಹಾರ ಏನಾದ್ರು ಕೊಡಿಸ್ತೀನಿ ಅಂತ ಶಾಸಕರು ಹೇಳಿದಾರಾ? ಅವ್ರು ನಿನ್ನೆ ಅದು ಹೇಳಿದ್ರು ನನಗೆ. ನಾವೆಲ್ಲ ಒಕ್ಕಟ್ಟಾಗಿ ಅವ್ರಿಗೆ ಒಂದು ಆಕಳು ತಂದು ಕೊಡುವ ಹೇಳಿದ್ರು. ನಾವ್ ಹೇಳಿದ್ರು ನಮ್ಗೆ ಆ ಭಾವ ಅದು ಬೇಡ, ನಾವು ತಕೊಳ್ತಿರ್ವಿ ಹೆಂಗ್ರು ಮಾಡಿ ಬೇಡಿ. ಈಗ ಅದು ನಮ್ಗೆ ನ್ಯಾಯ ಬೇಕು ಅಷ್ಟೇ. ಯಾರು ಹಿಡ್ಕೊಡ್ಬೇಕು ನೀವು ಅಷ್ಟೇ. ನಮ್ಗೆ ನಿಮ್ಮ ದುಡ್ಡನ್ನ ಸಾಯಲ್ ನಮ್ಗೆ ಬೇಡ ಬೇಡ ನಿಮ್ದೆಲ್ಲ. ನಮ್ಗೆ ಹಿಡ್ಕೊಡಿ ಅಷ್ಟೇ ನಮ್ಗೆ ಬೇಕು. ಯಾರು ನಮ್ಗೆ ಗೊತ್ತಾಗ್ಬೇಕು ನಮ್ ಮುಂದೆ. ಅವ್ರಿಗೆ ಎಂತ ಶಿಕ್ಷೆ ಆಗ್ಬೇಕು ಅಂದ್ರೆ ಇನ್ ಯಾವತ್ತೂ ಈ ರೀತಿಯಾಗಿ ಮಾಡಬಾರ್ದವ್ರು. ಹೌದೌದು, ಆ ರೀತಿ ಆಗ್ಬೇಕು. ಹೌದೌದು. ಈಗೇನಾದ್ರೂ ನೀವು ಸುಮ್ನೆ ಆಗ್ಬಿಟ್ರೆ ಮುಂದೇನಾಗುತ್ತೆ? ನಿಮ್ ಪಕ್ಕದ ಮನೆಯವ್ರ ಆಕಳು ಹೋಗುತ್ತೆ, ಈಗ ನಿಮ್ ಮನೆಯಲ್ಲಿರೋ ಇನ್ನೆರಡು ಆಕಳು ಹೋಗುತ್ತೆ. ಹೌದೌದೌದು, ಗ್ಯಾರಂಟಿ. ಅದೀಗ ಇದೆ, ನೀವೆಲ್ಲರೂ ಟಿವಿ ಚಾನೆಲ್ ಎಲ್ಲ ಹಿಂಗೆ ಅನೌನ್ಸ್ ಮಾಡ್ಬೇಕಲ್ಲ. ಪೊಲೀಸ್ ಮತ್ತು ಬಂದೋಬಸ್ತ್ ಹೆಚ್ಚಾಗ್ತದೆ. ಗ್ಯಾರಂಟಿ ನ್ಯೂಸ್ ನಿಮ್ ಜೊತೆಗಿದೆ, ನ್ಯಾಯ ಕೊಡಿಸೋವರೆಗೂ ನಾವು ಸುಮ್ನೆ ಬಿಡಲ್ಲ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಒಂದು ಮೊನ್ನೆ ಘಟನೆ ಆಗುತ್ತೆ, ನಿಮ್ಗೆ ಗೊತ್ತಿದ್ಯಾ? ಕೊಯ್ದಿದ್ರು. ಅವಾಗ ಬೇರೆ ಬೇರೆ ಎಲ್ಲಾ ರಾಜಕೀಯದವರೆಲ್ಲ ಬಂದು ಪ್ರತಿಭಟನೆ ಮಾಡಿದ್ರು, ನಮಗೆ ನ್ಯಾಯ ಬೇಕು ಅಂತ ಹೇಳಿ. ಈಗ ಅದಕ್ಕಿಂತ ಘೋರ ಘಟನೆ ನಡೆದಿದೆ ನಿಮ್ಮ ಮನೇಲಿ. ಈಗ ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ವಲ್ಲ? ಅದೇ ಈಗ ಸಪೋರ್ಟ್ ನಿಲ್ಲುವರೆ ನಮ್ಗೆ ನಿಮ್ಮ ಮುಂದೆ ಭರವಸೆ ಉಂಟು. ನಿಮ್ಮಿಂದ ಇಷ್ಟೆಲ್ಲ ಎಲ್ಲ ಕಟ್ಟೆ ಹಬ್ಬದ್ರು ಬಿಟ್ರೆ ಇದೆಲ್ಲ ಹೋಗಸ್ಲಕ್ಕೆ ಈಗ ನಿಮ್ಮಿಂದ ನಮಗೆಲ್ಲ ಇಷ್ಟು ಎಲ್ಲ ಕಡೆಗೂ ಪ್ರಚಾರ ಉಂಟು ಬಿಟ್ರೆ ಮತ್ತೆ ಅವರೆಲ್ಲ ನಂಬ್ಕೊಳ್ಳೋದಿಲ್ಲ ಯಾವಾಗೂ. ಓಕೆ, ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಟ್ಟಾರೆ ಕೃಷ್ಣಾಚಾರ್ಯ ಅವರು, ಒಟ್ಟಾರೆಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಘಟನೆ ಬಗ್ಗೆ? ಜೊತೆಗೆ ಯಾರಿಗಾದ್ರೂ ಮನವಿ ಮಾಡ್ಕೊಳ್ತೀರಾ ನಮಗ್ ನ್ಯಾಯ ಕೊಡಿಸಿ ಅಂತ? ನ್ಯಾಯ ಈಗ ನಾವು ನಮ್ದಿನ MLA ಕೂಡ ಹೇಳಾಯ್ತು ಇದೇ ಮಾತು. ಈಗ ಬಂದು ಪೊಲೀಸರು ಕೂಡ ನಿನಗೆ ಇದೇ ಮಾತು ಹೇಳಾಯ್ತು. ಈಗ ನಿಮಗ್ ಕೂಡ ಅವ್ರಿಗಿಂತ ಹೆಚ್ಚು ನೀವು ನಮಗೆ ನಿಮಗ್ ಕೂಡ ಇದೇ ಮಾತು ಹೇಳುವುದೇ ಬಿಟ್ರೆ ಮತ್ತೆ ಏನೂ ಇಲ್ಲ. ನಾವು ನ್ಯಾಯ ನೀವು ಎಲ್ಲ ಸೇರಿ ನಿಮ್ಮಿಂದ ಆಗ್ಬೇಕು ಎಲ್ಲ ಕೆಲಸ, ಇದು ಮತ್ತೇನೂ ಅಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಇದೆ, ಖಂಡಿತವಾಗಿಯೂ ನಿಮ್ ಜೊತೆಗೆ ನಾವು ಇರ್ತೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಶಾಸಕರ ಗಮನಕ್ಕೆ ತಂದೆ ತರ್ತೀವಿ. ನಿಮ್ ಜೊತೆಗೆ ನಾವಿದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತನಾಡಿದಕ್ಕೆ. ಸರ್ ಅದೊಂದು ಕೆಲಸ ಮೊದಲು ಮಾಡ್ಬೇಕು ಸರ್. ಖಂಡಿತ. ಥ್ಯಾಂಕ್ ಯು. ಆಯ್ತಾಯ್ತು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಹಸುವಿನ ಮಾಲೀಕರ ಮಾತಿದು. ಬಹಳ ನೋವಾಗುತ್ತೆ. ನಮಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ್ರಿ, ಎಷ್ಟು ಲಕ್ಷ ಕೊಟ್ಟರು ಬೇಡ. ಆ ಪಾಪಿಗಳು ಯಾರು ನಮ್ಮ ಹಸುವನ್ನ ಕೊಂದಿದಾರೋ ಅವರಿಗೂ ಕೂಡ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿದ್ದಾರೆ. ನೋಡೋಣ ಇವರಿಗೆ ಸಪೋರ್ಟ್ಗೆ ಯಾರ್ಯಾರು ಬರ್ತಾರೆ ಅಂತ ಹೇಳಿ. ನಾವಂತೂ ಅವರ ಬೆಂಬಲಕ್ಕಿರ್ತೀವಿ. ಗ್ಯಾರಂಟಿ ನ್ಯೂಸ್ ಅವರ ಬೆಂಬಲಕ್ಕೆ ಗ್ಯಾರಂಟಿ ನಿಲ್ಲುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.